ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತು ನಾನು ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ನಾನು ಧರ್ಮಸ್ಥಳ ಎಲ್ಲ ಹೋಗಿ ಬಂದಿದ್ದು ಆಯಿತು. ನಿನ್ನೆ ವ್ಲಾಗಲ್ಲಿ ನೀವು ನೋಡಿರ್ತೀರ. ಹಾಗೆ ಧರ್ಮಸ್ಥಳದಲ್ಲಿ ತಂದಿದ್ದು ನನ್ನ ಮಗ ಈ ಲೈಟಿಂಗ್ನ ಹಾಕ್ತಾಯಿದ್ದ ಗೋಡೆಗೆ. ಚೆನ್ನಾಗಿ ಬರ್ತಾಯಿತ್ತು. ಫುಲ್ ಕತ್ಲು ಮಾಡಿಬಿಟ್ಟು ನೋಡು ಹಾಕು ಒಂದು ನೋಡೋಣ ಹಾಕ್ತಾಯಿದ್ದ. ಚೆನ್ನಾಗಿ ಕಾಣ್ತಾ ಇತ್ತು ಲೈಟಿಂಗ್ಸ್ ಅಂತೂ. ಎಲ್ಲಿ ಒಂದು ದಿನ ಇಟ್ಕೊಂಡಿರ್ತಾರೆ, 2 ದಿನ ಇಟ್ಕೊಂಡಿರ್ತಾರೆ ಅಷ್ಟೇ, ಆಮೇಲೆ ಹಾಳಾಗಿ ಹೋಗಿರುತ್ತೆ. ಅದು ಏನಾದರೂ ಮಾಡಿ ರಿಪೇರಿ ಮಾಡ್ತಾರೆ. ಹಾಗೆ ಮಾವಿನ ಹಣ್ಣು ತುಂಬ ತಂದಿದ್ದಿತ್ತು. ನನಗೆ ಈ ದೇವಸ್ಥಾನ ಹೋಗೋದು ಅದು ಇದು ಡೈಲಿ ಏನಾದರೂ ಆಗಿರೋದ್ರಿಂದ ಮಾವಿನ ಹಣ್ಣು ಇಟ್ಟಲ್ಲೇ ಹಾಳಾಗ್ತಿತ್ತು. ಅದಕ್ಕೆ ಫುಲ್ ಎಲ್ಲದನ್ನೂ ಹಿಂಡಿಬಿಟ್ಟು ರಸ ತೆಗೆದು ಚೆನ್ನಾಗಿ ಕುದಿಸ್ದೆ. ತುಂಬ ಮಾವಿನ ಹಣ್ಣು ಇರೋದ್ರಿಂದ ಹಾಗೆ ಕುದಿಸ್ಬಿಟ್ಟು ಒಂದು ಬಾಟ್ಲಿಗೆ ಹಾಕಿ ನಾವು ಇಟ್ಕೊಂಡ್ವಿ ಅಂತಂದರೆ, ಈಗ ನಮಗೆ ಬೇರೆ ಟೈಮಲ್ಲಿ ಎಲ್ಲ ಒಂದು ಜುಲೈ ಆಗಸ್ಟ್ ನಂತರ ಎಲ್ಲ ನಮಗೆ ಸಿಕ್ಕಲ್ಲ ಅಲ್ವಾ, ಆವಾಗ ನಾವು ಇದನ್ನ ಮಾವಿನ ಹಣ್ಣಿನ ಗೊಜ್ಜಿನ ಥರನೇ ಈ ರಸನ ಹಾಕ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕ್ಕೊಂಡು ನಾವು ಮಸಾಲೆ ಹಾಕ್ಕೊಂಡು ಮಾಡ್ಕೋಬೋದು. ಅದು ಯಾವ ರೀತಿ ಮಾಡೋದು ಅನ್ನೋದು ಬೇಕಾದ್ರೆ ನೆಕ್ಸ್ಟ್ ನನ್ನ ವ್ಲಾಗ್ಗಳಲ್ಲಿ ನೀವು ನೋಡ್ತಾ ಹೋಗ್ಬೋದು. ನಾನು ಮಾಡಿದಾಗ ತೋರಿಸ್ತೀನಿ. ಹಾಗೆ ಸೌತೆಕಾಯಿ ಕಟ್ ಮಾಡ್ತಾ ಇದ್ದೆ. ಹಾಗೆ ನನ್ನ ಮಗ ಕೂಡ ನನಗೂ ಕೂಡ ಕಣ್ಣಿಗಿಡು ಅಂತ ಅವನೇ ತೊಗೊಂಡೋಗಿ ಇಟ್ಕೊಂಡು ಅವನೇ ಮಲ್ಕೊಂಡಿದ್ದ. ಆಮೇಲೆ ನನಗೆ ಅದು ನೋಡಿ ತುಂಬ ಒಂಥರ ನಗು ಬರ್ತಾಯಿತ್ತು ಅವ್ನು ಮಲ್ಕೊಂಡಿರೋ ಸ್ಟೈಲು. ಹಾಗೆಯೇ ವೀಡಿಯೋ ಮಾಡಿದೆ ಸುಮ್ಮನೆ ನೋಡೋಣ ಅಂದ್ಬಿಟ್ಟು. ಅದ ನಂತರ ನಾವು ಇವತ್ತು ಸಂಜೆ ಎಲ್ಲ ಕೆಲಸ ಮುಗಿಸಿ ಒಂದು 7 ಗಂಟೆ ಆಯಿತು. ಇವಾಗ ಬಸ್ಸಲ್ಲಿ ಹೊರಟಿದ್ದೀವಿ. ನಾವು ಅಮ್ಮನ ಮನೆಗೆ ಹೋಗ್ತಾಯಿದ್ದೀವಿ. ಯಾಕಂದರೆ ಅಲ್ಲಿ ಹೋಗಬೇಕಿತ್ತು. ಫಂಕ್ಷನ್ ಆದಮೇಲೂ ಅದು ಇದು ಅಂತ ಹೇಳ್ಕೊಂಡು ಇರಲಿಕ್ಕೂ ಆಗಲಿಲ್ಲ. ಹೆಚ್ಚು ಮನೆ ಓಪನ್ ಎಲ್ಲ ಆದಮೇಲೆ ತುಂಬ ಕೆಲಸ ಬೇರೆ ಇತ್ತು. ಹೋದ್ವಿ. ನೈಟ್ ತುಂಬ ಮಳೆ ಇತ್ತು. ಹಾಗೆ ಬೆಳಗ್ಗೆ ಕೂಡ ಇವಾಗ ಬರ್ತಾಯಿದೆ. ಮೇಲ್ಗಡೆ ನಾವಿನ್ನು ಮೇಲ್ಗಡೆ ರೂಮ್ಗಳಿದು. ಮೇಲ್ಗಡೆ ರೂಮಲ್ಲಿ ನಾವಿನ್ನು ಯಾವುದು ಒಂದು ರೂಮಿಗೆ ಅಷ್ಟೇ ಒಂದು ಕಾಟ್ ಹಾಕಿದ್ದೀವಿ. ಮತ್ತು ಎಲ್ಲ ರೂಮ್ಗಳಲ್ಲೂ ಹಾಗೆ ಖಾಲಿ ಇದೆ. ಇನ್ನೂ ಕಾಟ್ಗಳನ್ನ ಹಾಕಿಲ್ಲ. ಇವಾಗ ಬೆಳಿಗ್ಗೆ ನಾನಿದ್ದೆ. ನನ್ನ ಮಗ ನೋಡಿ ಇವಾಗ ಬಂದುಬಿಟ್ಟು ಅವ್ನು ಮಲ್ಕೋತಾ ಇದ್ದಾನೆ. ನಾನು ಹೇಳೋ ಟೈಮಲ್ಲಿ ಅವನು ಮಲಗಿದ್ದ, ಅಂದರೆ ಎದ್ದೋಗ್ಬಿಟ್ಟು ಇವಾಗ ಬಂದು ಮಲಗ್ತಿದ್ದ. ಆಗಿದ್ದು ಕಿಟಕಿಯಲ್ಲಿ ನಾನು ಹೊರಗಡೆ ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ. ಇದು ನಮ್ಮದು ಹಳೆ ಮನೆ ಹತ್ರ ಎಲ್ಲ ಮಳೆ ನೋಡಿ, ಮಳೆ ಬಂದು ಯಾವ ರೀತಿಯಾಗಿ ವೆದರ್ ಇದೆ, ಯಾವ ಥರ ವ್ಯೂ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ಹಾಗೆ ಇದು ಬಂದುಬಿಟ್ಟು ಇನ್ನೊಂದು ಇಲ್ಲಿ ಬಾತ್ರೂಮ್ ಬರುತ್ತೆ. ಹಾಗೆ ಈ ಕಡೆ ಒಂದು ರೂಮ್ ಬರುತ್ತೆ. ಈ ಕಡೆ ಇಲ್ಲಿ ಒಂದು ಹಾಲು. ಇಲ್ಲಿ ಹಾಲಲ್ಲಿ ಕೂಡ ನಾವು ಒಂದು ದಿವನ್ನ ಹಾಕಿದ್ದೀವಿ ಸದ್ಯಕ್ಕಷ್ಟೇ. ಮತ್ತು ಈ ಒಂದು ರೂಮಲ್ಲಿ ನಾವು ಕಾಟ್ ಹಾಕಿದ್ದೀವಿ. ಇದು ಮೇಲ್ಗಡೆ ಇರೋದ್ರಲ್ಲಿ ಇದು ಒಂದು ರೂಮ್ಗೆ ಅಷ್ಟೇ ನಾವು ಕಾಟ್ ಹಾಕಿಟ್ಟಿದ್ವಿ. ಇನ್ನೂ ಕೂಡ ತುಂಬ ಪ್ಲೇಸ್ ಇದೆ. ಇನ್ನೊಂದು ಬೇಕಾದ್ರೆ ಕಾಟ್ ಹಾಕೋಬೋದು. ಇನ್ನೂ ಒಂದು ದೊಡ್ಡ ಕಾಟ್ಗಳನ್ನ ಹಾಕಿ ಕೂಡ ನಮಗೆ ಪ್ಲೇಸ್ ಇರುತ್ತೆ ಅಷ್ಟಿದೆ. ಹಾಗೆ ಇಲ್ಲಿ ಒಂದು ಚಿಕ್ಕದಾಗಿ ಒಂದು ದಿವಾನ್ ಹಾಕಿದ್ದೀವಿ. ಇದು ಒಂದು ಮುಂದೆ ಡೋರ್ ಬರುತ್ತೆ. ಇಲ್ಲಿ ಬಂದುಬಿಟ್ಟು ಸ್ಟೆಪ್ಸ್ ಬರುತ್ತೆ. ನಾನು ನಿಮಗೆ ಕಂಪ್ಲೀಟಾಗಿ ಹೋಮ್ ಟೂರ್ ಒಂದ್ಸಲ ಫುಲ್ ಎಲ್ಲನೂ ಕೂಡ ನಾವು ಸೆಟ್ ಮಾಡ್ಕೊಂಡು ಆದಮೇಲೆ ಹಾಕ್ತೀವಿ. ಇಲ್ಲಿ ನೋಡಿ ವಾಸ್ತು ಹೋಮ ಅದು ರಂಗೋಲಿ ಇದೆಯಲ್ಲ, ಇನ್ನೂ 48 ದಿನ ಆಗಿಲ್ಲ ಆಗಿರೋದ್ರಿಂದ ಅದು ಹಾಗೇ ಇದೆ. ಮತ್ತು ಇದು ನಮ್ಮದು ನೇಗ್ಲು. ಅವಾಗ ಎಲ್ಲ ಗದ್ದೆ ಎಲ್ಲ ನೆಡ್ತಾಯಿದ್ರು ಅಲ್ವಾ, ಗದ್ದೆ ಹೂಡ್ತಾಯಿದ್ರು, ಗದ್ದೆ ನೆಡ್ತಾಯಿದ್ರಲ್ವ, ಅವಾಗಿಂದಂತೆ. ನಂಗೆ ಅದು ಯಾವಾಗಲೂ ನಾನು ದೀಪಾವಳಿ ಹಬ್ಬಕ್ಕೆಲ್ಲ ಹೋದಾಗ ಚೆನ್ನಾಗಿ ಅದನ್ನ ವಾಶ್ ಮಾಡಿಸ್ಬಿಟ್ಟು, ಅಂದರೆ ವಾಶ್ ಅಂದರೆ ನೀರು ಹಾಕಿ ಅಲ್ಲ, ಹಾಗೇ ಒಂದು ಸ್ವಲ್ಪ ಥಂಡಿ ಬಟ್ಟೆ, ಚೂರು ಥಂಡಿ ಬಟ್ಟೆ ಮಾಡ್ಕೊಂಡು ಉಜ್ಜಿಬಿಟ್ಟು ಅದನ್ನು ಪೂಜೆ ಮಾಡೋಕ್ಕೆ ಇಡ್ತಾಯಿದ್ವಿ. ನಂಗೆ ಅದು ನೇಗ್ಲು ನೋಡಿದಾಗೆಲ್ಲ ತುಂಬ ಇಷ್ಟ. ಯಾಕಂದರೆ ಅದನ್ನು ನಾವು ಆ ಡಿಸೈನ ನಿಜವಾಗ್ಲೂ ಸುಮ್ಮನೆ ಶೋಗಂತ ಮಾಡ್ಸೋಕ್ಕೆ ಹೋಗಲ್ಲ ಅಲ್ವಾ, ಹಾಗೆ ನಂಗೆ ಇಷ್ಟ ಆಗ್ತಾಯಿತ್ತು. ಅದು ನಾವು ಹೊಸ ಮನೆ ಆದಮೇಲೆ ಆ ಮನೆಗೆ ಹಾಕಬೇಕು ಅನ್ನೋದೊಂದು ನಂದು ಥಾಟ್ ಇತ್ತು. ಅದೇ ಥರನೇ ಹಾಗೆ ಅಲ್ಲಿಗೆ ಫಿಕ್ಸ್ ಮಾಡಿಸಿದ್ದು. ನಂಗೆ ತುಂಬ ಇಷ್ಟ ಆಯಿತು ಅದನ್ನು ಹಾಕಬೇಕು ಅಂಥೇಳಿ. ಹಾಗೆ ಇದು ಹೊರಗಡೆ ನೋಡ್ಬೋದು. ಇಲ್ಲಿ ಮೇಲ್ಗಡೆ ನಮ್ಮದು ಸಿಟೌಟ್ ಈ ಥರ ಬರುತ್ತೆ. ಹಾಗೆ ವ್ಯೂ ಕೂಡ ನೋಡಿ, ಮಳೆ ಬಂದಿದ್ದರಿಂದ ಅಂತೂ ಫುಲ್ ಎಲ್ಲ ಯಾವ ರೀತಿಯಾಗಿದೆ ಅಂದರೆ, ಇದು ಫುಲ್ಲು ಮಾರ್ನಿಂಗ್ ಎಷ್ಟೊತ್ತಿಗೆ ನನಗೆ 7 ಗಂಟೆಗೆ ಮಾಡಿರೋದು, 7-7:15 ಆ ಟೈಮಿಂಗ್ಸಲ್ಲಿ. ಅಷ್ಟೊತ್ತಿಗೆಲ್ಲ ಹೀಗಿತ್ತು ವ್ಯೂ. ನಾನು ಎದ್ದಿದ ತಕ್ಷಣ ವಿಡಿಯೋ ಮಾಡಿರೋದು ಇದು. ಇನ್ನು ನಾನು ಕೆಳಗಡೆ ಕೂಡ ಹೋಗಿಲ್ಲ. ಕೆಳಗಡೆ ಹೋಗಬೇಕಿನ್ನು. ಬ್ರಷ್ ಎಲ್ಲ ಮಾಡ್ಕೊಂಡ್ಮೇಲೆ ಆಮೇಲೆ ಕೆಳಗಡೆ ಹೋಗ್ತೀನಿ. ಹಾಗೆ ನೋಡಿ, ಇದೆಲ್ಲ ಫುಲ್ ಒಂಥರ ಮಂಜು ಥರ. ಯಾವ ಥರ ಅಂದರೆ, ಈ ಕಡೆ ಮಳೆನೂ ಬರ್ತಾ ಇಲ್ಲ, ಈ ಕಡೆ ಇಬ್ನಿನೂ ಅಲ್ಲ, ಆ ಥರ ಇದೆ ವೆದರು. ಇಷ್ಟೊತ್ತಿಗೆಲ್ಲ ಹಕ್ಕಿಗಳು ಕೂಡ ಕೂಗ್ತಾ ಇರೋ ಸೌಂಡು ಇವೆಲ್ಲ ಚೆನ್ನಾಗಿರುತ್ತೆ. ಹಾಗೆಯೇ ಅಕ್ಕಿ ಅಣಬು ಎದ್ದಿತ್ತು ಅಂತ ಹೇಳಿಬಿಟ್ಟು ಹೇಳ್ತಾಯಿದ್ರು. ಹಾಗೆ ಅದನ್ನ ಕೀಳೋಣ ಅಂದ್ಬಿಟ್ಟು ನಾನು ಬ್ರಷ್ ಮಾಡಿಕೊಂಡು ಹಾಗೆಯೇ ಕೆಳಗೆ ಹೋದೆ. ಆಮೇಲೆ ಬಂದುಬಿಟ್ಟು ಅದನ್ನೆಲ್ಲ ಕಿತ್ತು ತೊಗೊಬಂದು ನಂತರ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಬ್ರಷ್ ಮಾಡಿಬಿಟ್ಟು ಕೆಳಗೆ ಹೋದೆ. ಕೆಳಗೆ ಹೋಗಿ ಅಕ್ಕಿ ಅಣಬು ತುಂಬ ಇತ್ತು ತೋಟದಲ್ಲೆಲ್ಲ. ಇಲ್ಲೆಲ್ಲ ಹಾಲಲ್ಲಿ ಇರುತ್ತೆ ಒಂದು ಸ್ವಲ್ಪ ಗುಪ್ಪೆ. ಅದನ್ನು ನಾನು ಕೀಳೋದನ್ನ ವೀಡಿಯೋ ಮಾಡಬೇಕಿತ್ತು. ಕೀಳೋದನ್ನ ವೀಡಿಯೋ ಮಾಡಲಿಲ್ಲ. ಯಾಕಂದರೆ ಅದು ತುಂಬ ತೆಳು ಬೇರೆ ಇತ್ತು. ಮೊಬೈಲ್ ಬೇರೆ ನಾನು ಹಿಡ್ಕೊಂಡು ಹೋಗಲಿಲ್ಲ. ಮೊಬೈಲ್ ಹಿಡ್ಕೊಂಡು ಹೋಗ್ಕೊಂಡು ವೀಡಿಯೋ ಮಾಡ್ತಾಯಿದ್ರೆ ಅದನ್ನು ಕೀಳಲಿಕ್ಕಾಗಲ್ಲ ಅಂದ್ಬಿಟ್ಟು ಕಿತ್ತು ತೊಗೊಬಂದು ನಮ್ಮ ಅಮ್ಮ ಅಷ್ಟೊತ್ತಿಗೆ ಕ್ಲೀನ್ ಮಾಡಿದ್ರು. ಅಮ್ಮ ಕ್ಲೀನ್ ಮಾಡೋಷ್ಟೊತ್ತಿಗೆ ನನಗೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊ ಅಂತ ಹೇಳಿದ್ರು. ನೀನು ಮಸಾಲೆ ಎಲ್ಲ ರೆಡಿ ಮಾಡ್ಕೊ, ಬೆಳಿಗ್ಗೆ ತಿಂಡಿಗೆ ಸಾಂಬಾರು ಮಾಡಿಬಿಡೋಣ ಅಂಥೇಳಿ ನಾನು ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡೆ. ಅಷ್ಟೊತ್ತಿಗೆ ಅಮ್ಮ ಅದನ್ನು ಕ್ಲೀನ್ ಮಾಡಿ ಎಲ್ಲ ಕೊಟ್ಟರು, ಸೋಸ್ಬಿಟ್ಟು. ಅದಾದಮೇಲೆ ಸಾಂಬಾರು ಮಾಡಿಬಿಟ್ಟು ಬೆಳಿಗ್ಗೆ ತಿಂಡಿಗೆ ತಿಂದ್ವಿ. ಅದಾದಮೇಲೆ ಅಪ್ಪ ಜೇನು ತೊಗೊಬಂದಿದ್ರು.
ಜೇನು ತೊಗೊಬಂದಿದ್ದಾರೆ ನೋಡ್ಬೋದು. ಇಲ್ಲಿ ಈ ಥರ ಒಂದೊಂದು ಜೇನುನೊಣಗಳು ಹಾಗೆ ಇರುತ್ತೆ. ಇದೇನಪ್ಪ ಅಂತಂದರೆ ಈ ರೀತಿ ಹಿಂಗೆ ತಂದಿರ್ತಾರಲ್ಲ, ಅಲ್ಲಲ್ಲೇ ನಮಗೆ ಕಚ್ಕೊಂಡು ಜೇನು ತಿಂತೀವಲ್ಲ, ತುಂಬ ಚೆಂದ ಅಂತ ಅನಿಸುತ್ತೆ. ಬಟ್ ನನಗಂತೂ ಸಖತ್ ಇಷ್ಟ ಆಗುತ್ತೆ. ಅದರ ಬಾಟ್ಲಿಗೆ ಹಾಕಿ ಇದನ್ನು ಎಷ್ಟು ಬೇಕೋ ಅಷ್ಟು ಹೀಗೆ ಹಿಂಡಿ ಇಟ್ಕೊಳ್ಬೋದು. ಹಿಂಡಿ ಅದರ ನಂತರ ಒಂದು ಬಾಟ್ಲಿಗೆ ಹಾಕಿ ಇಟ್ಕೊಬೋದು. ಒಂದು ಗಾಜಿನ ಬಾಟ್ಲಿಗೆ ಹಾಕಿ ಇಟ್ಕೊಂಡ್ರೆ ನಮಗೆ 1 ವರ್ಷ 2 ವರ್ಷ 3 ವರ್ಷ ಎಷ್ಟು ಟೈಮ್ ಬೇಕಾದರೂ ಅದು ಬರುತ್ತೆ. ಹಾಗೆ ನೋಡಿ, ಈ ಥರ ಹಲ್ಲೆ ಇರುತ್ತಲ್ವ, ಈ ಹಲ್ಲಿನ ಈ ರೀತಿಯಾಗಿ ತಗೊಂಡು ತಿನ್ನೋದು ಚೆನ್ನಾಗಿರುತ್ತೆ ತಿನ್ಲಿಕ್ಕಂತೂ. ತುಂಬ ಸ್ವೀಟ್ ಅಂತ ಅನಿಸುತ್ತೆ, ಅಂದರೆ ಜಾಸ್ತಿ ತಿನ್ನೋಕ್ಕಾಗಲ್ಲ, ಹೆವಿ ಸ್ವೀಟ್ ಅಂತ ಅನಿಸ್ಬಿಡುತ್ತಲ್ಲ. ಒಂದು ಸ್ವಲ್ಪ ಒಂದಿಷ್ಟಂತೂ ತಿನ್ಬೋದು. ಅದರ ಮೇಲೆ ಉಳಿದಿದ್ದನ್ನೆಲ್ಲ ಹಿಂಡಿ, ಅಪ್ಪ ಕೂಡ ಹಿಂಡಿ ಇಟ್ಟರು. ನಾನು ಹಿಂಡ್ತೀನಿ ಅಂದೆ, ಬೇಡ ಒಂದ್ಸಲ ನನ್ನ ಕೈ ಆಗೋಗಿದೆಯಲ್ಲ ನಾನೇ ಹಿಂಡ್ಬಿಡ್ತೀನಿ ಅಂತಂದರು. ಹಾಗಾಗಿ ಅಪ್ಪನೇ ಎಲ್ಲನೂ ಹಿಂಡ್ಬಿಟ್ಟು ಇಟ್ಟರು. ಹಾಗೆ ನಾನಿನ್ನು ನಾಳೆ ಬೇರೆ ಮನೆಗೆ ಹೋಗಬೇಕು, ಇವತ್ತೇ ಹೋಗಬೇಕು ಅಂತ ಇದ್ದೆ. ಅಷ್ಟೊತ್ತಿಗೆ ಇಲ್ಲ ಅಪ್ಪ, ಅಂದರೆ ಇವಾಗ ನಾವು ಈ ಮನೇಲಿ ಏನೂ ನಾನ್ ವೆಜ್ ಮಾಡ್ತಾಯಿಲ್ಲ, ಹಳೆ ಮನೇಲೆ ಎಲ್ಲ ನಾನ್ ವೆಜ್ ಮಾಡ್ತಾ ಇರೋದಲ್ವ. ಹಾಗೆ ಮೀನೆಲ್ಲ ತೊಗೊಂಬರ್ಬೇಕು ಅಂತ ಹೇಳಿ ಟೌನ್ಗೆ ಹೊರಟರು. ಮೀನು ತೊಗೊಬಂದು ಆ ಮನೇಲಿ ಅಪ್ಪ ಎಲ್ಲ ಏನು ತಿಂತಾಯಿಲ್ಲ, ಅಮ್ಮ ಎಲ್ಲ, ನಾವು ಆ ಮನೇಲಿ ನಾನ್ ವೆಜ್ ಮಾಡ್ಕೊಂಡು ಹಳೆ ಮನೇಲಿ ಅಲ್ಲೇ ಮೀನೆಲ್ಲ ಮಾಡ್ಕೊಂಡು ತಿಂದ್ವಿ. ಹಾಗೆ ಸರಿ ಹಂಗಾರೆ ಇವತ್ತು ಹಪ್ಪಳ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಹಪ್ಪಳಕ್ಕಂತ ಹೇಳಿಬಿಟ್ಟು ಹಿಟ್ಟು ರೆಡಿ ಮಾಡಿದ್ರು. ಈಗ ಏನೇನು ಹಾಕೋದು ನಾನು ಹೇಳ್ತೀನಿ, ನೋಡ್ಕೊಳ್ಳಿ. ಎಷ್ಟು ಹೇಳ? 1 ಸೇರು ಅಕ್ಕಿ ಹಿಟ್ಟು, 1/4 kg ಕಡಲೆಬೇಳೆ, 1 kg ಅಕ್ಕಿ ಹಿಟ್ಟು ನೈಸ್ ಹಿಟ್ಟು, 1/4 kg ಕಡಲೆಬೇಳೆ, 1/4 kg ಕಡಲೆಬೇಳೆ, 1/4 kg ಉದ್ದಿನಬೇಳೆ, ಒಂದು 4-5 ಈರುಳ್ಳಿ, ಆಮೇಲೆ ಉಪ್ಪು, ಖಾರದ ಪುಡಿ, ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿ, ಸ್ವಲ್ಪ ಜೀರಿಗೆ ಹಾಕಿ ಅಷ್ಟೇ ಅಲ್ಲ, ಅಷ್ಟು ಹಾಕಿ ಮಿಕ್ಸ್ ಮಾಡೋದು. ಮಿಕ್ಸ್ ಮಾಡಿ ಕಲಸಿಡಬೇಕು. ಮುಂಚೆ ಕಡಲೆಬೇಳೆನ ಇವನ್ನೆಲ್ಲ ರುಬ್ಕೋಬೇಕು, ಎಲ್ಲ ರುಬ್ಬಿ ಕಡಲೆಬೇಳೆ ಉದ್ದು ಎಲ್ಲ ಒಂದಿನ ನೆನೆಸಿಟ್ಕೋಬೇಕು. ಅದಷ್ಟನ್ನು ಮಿಕ್ಸ್ ಮಾಡಿ ಇಟ್ಟಿರೋದನ್ನ ನಾವು ಈ ರೀತಿಯಾಗಿ ಇಡ್ಲಿ ರೀತಿಯಲ್ಲಿ ಒಂದು ದೊಡ್ಡ ಪಾತ್ರೆಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇಡ್ಲಿನ ನಾವು ಯಾವ ರೀತಿಯಾಗಿ ಬೇಯಿಸ್ಕೊತೀವೋ ಹಾಗೆ ಇಡ್ಲಿನೇ ಮಾಡ್ಕೊಳ್ಳೋದು ಅಂತಲೇ ಅಂದ್ಕೊಳ್ಳಿ. ಹಾಗೆ ಇಡ್ಲಿ ರೀತಿಯಲ್ಲಿ ಬೇಯಿಸ್ಕೊಳ್ಳೋದು. ಅದಾದಮೇಲೆ ನಾವು ಈ ರೀತಿಯಾಗಿ ಒಂದು ನೂಲನ್ನ ತೊಗೊಂಡು, ಚಿಕ್ಕದಾದ ನೂಲಿನ ಸಹಾಯದಿಂದ ಈ ರೀತಿಯಾಗಿ ಸಣ್ಣ ಸಣ್ಣ ಬಿಲ್ಲೆಯಾಗಿ ಕಟ್ ಮಾಡ್ಕೊಳ್ಬೇಕು. ಹಾಗೆ ರೊಟ್ಟಿ ಮಿಷನಿನ ಈ ರೀತಿಯಾಗಿ ನಾವು ಒತ್ಕೊಂಡ್ರೆ ಆಯಿತು ಹಪ್ಪಳನ. ನಾವು ತುಂಬ ಚಿಕ್ಕದಾಗಿ ಒತ್ಕೊಂಡಿದ್ವಿ, ತುಂಬ ದೊಡ್ಡದಾಗೇನೂ ಮಾಡ್ಕೊಂಡಿಲ್ಲ. ಅದಾದಮೇಲೆ 3 ಬಿಸಿಲನ್ನು ನಾವು ಒಣಗಿಸ್ಕೋಬೇಕಾಗುತ್ತೆ. ಮಾಡ್ದಂಗೂ ತಂದುಬಿಟ್ಟು ಹಾಕ್ತಾಯಿದ್ವಿ, ಒಣಗಿಸ್ತಾ ಇದ್ವಿ. ಹಾಗೆ ನನ್ನ ಮಗನಿಗೆ ಕೂಡ ಇಲ್ಲಿ ನೋಡ್ಕೊ ಅಂತ ಹೇಳಿಬಿಟ್ಟು, ಕಾಗೆ ಅಥವಾ ಏನಾದರೂ ಬರ್ಬೋದಲ್ವ ಅಂದ್ಬಿಟ್ಟು ನೋಡ್ಕೊ ಅಂತ ಹೇಳಿಬಿಟ್ಟು ಸೈಡಲ್ಲಿ ಒಂದು ಚೇರ್ ಹಾಕಿ ನೆರಳಲ್ಲಿ ಕೂರಿಸಿ ನೋಡ್ಲಿಕ್ಕೆ ಹೇಳಿದ್ವಿ. ಅವನು ನೆರಳಲ್ಲಿ ಕೂತ್ಕೋ ಅಂತಂದರೆ ಹೋಗ್ಬಿಟ್ಟು ಅದೇ ಒಂದು ಚಂದ ಹಪ್ಪಳ ನೋಡ್ತಾ ಇದೆಯಲ್ಲ, ಹೋಗಿ ಬಿಸಿಲಲ್ಲಿ ಆಟ ಆಡ್ತಾ, ನೀನು ಅಲ್ಲೇನೋ ಮಾಡ್ತಾ ಕೂತ್ಕೊಂಡ್ರೆ ಇಲ್ಲಿ ಹಪ್ಪಳ ಏನಾದ್ರು ಕಚ್ಕೊಂಡು ಹೋಗಿರುತ್ತೆ. ನಾನು ಈಗ ಬಂದು ಕೂತಿದ್ದು. ಏನಿಲ್ಲ, ಈ ಒಂದು ಹಪ್ಪಳನ ನಾವು 3 ಬಿಸಿಲು ಒಣಗಿಸ್ಕೋಬೇಕಾಗುತ್ತೆ. 1 ಬಿಸಿಲು ನಮಗೆ ತುಂಬ ಚೆನ್ನಾಗಿ ಸಿಕ್ಬಿಡ್ತು ಅಂದರೆ ಇನ್ನೊಂದು 2 ಬಿಸಿಲು ಸ್ವಲ್ಪ ನೀರೋ ಥರ ಸ್ವಲ್ಪ ಬಿಸಿಲು ಬಂದು ಹೋಗೋ ಥರದಲ್ಲಿ ಒಣಗಿಸ್ಕೊಂಡ್ರೂ ಆಗುತ್ತೆ. ಹಾಗೆ ನಾವು ನಾಳೆ ಶೃಂಗೇರಿ ಹೋಗ್ತಾ ಇದ್ದೀವಿ, ಯಾಕಂದರೆ ನನ್ನ ಮಗನ ಕೂಡ ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ. ಹಾಗೆ ಇನ್ನು ಬುಕ್ಸ್ ತರೋದು, ಹಾಗೆ ಬೈಂಡ್ ಹಾಕೋದು ಇವೆಲ್ಲ ಇರುತ್ತಲ್ಲ ಅಂದ್ಬಿಟ್ಟು ನೀವು ಕೇಳ್ಬೋದು, ಇನ್ನೂ ಯಾಕೆ ಚಪ್ರ ತೆಗ್ದಿಲ್ಲ ಅಂದ್ಬಿಟ್ಟು. 48 ದಿನ ಆಗಲಿ ಅಂತೇಳಿ. ಆದರೆ ಅದ್ರ ಒಳಗಡೆ ನಾವು ಈ ಒಂದು ಎಲೆಗಳನ್ನೆಲ್ಲ ತೆಗ್ದುಬಿಡ್ತೀವಿ. ಮಾವಿನ ಎಲೆ ಎಲ್ಲ ಹಾಕಿದ್ದೀವಲ್ಲ, ಆ ಎಲೆ ತೆಗ್ದುಬಿಡ್ತೀವಿ. ಹಾಗೆ ಚಪ್ರ ಹಾಗೆ ಇರುತ್ತೆ. ಹಾಗೆ ಶೃಂಗೇರಿ ಬಂದ ತಕ್ಷಣ ಫಸ್ಟು ನಾನು ಗಿಡಗಳನ್ನೆಲ್ಲ ನೋಡ್ತಾ ಇದ್ದೆ. ಎಲ್ಲವೂ ಈ ನಡುವೆ ಅಂತೂ ತುಂಬ ನನ್ನ ಅಲ್ಲಿ ಇಲ್ಲಿ ಫಂಕ್ಷನ್ಗಳು ತಿರುಗಾಟ ಅಂತ ಮನೇಲೇ ಇರಲಿಕ್ಕಾಗ್ತಾಯಿಲ್ಲ. ಹಾಗಾಗಿ ಗಿಡಗಳೆಲ್ಲ ಫುಲ್ ಹಾಳಾಗಿಬಿಟ್ಟಿದೆ. ಹೂವಂತೂ ನೋಡ್ಬೋದು ಎಲ್ಲ ಇದಾಗಿಬಿಟ್ಟಿದೆ, ಒಂಥರ ಸಣ್ಣ ಸಣ್ಣ ನುಸಿ ಥರ ಎಲ್ಲ ಹೂವಲ್ಲೆಲ್ಲ. ಹಾಗೆ ಇದು ಶಂಖಪುಷ್ಪದ ಹೂವು. ಇದು ಕೂಡ ನಾನು ಲಾಸ್ಟ್ ಟೈಮ್ ಯಾವುದೋ ಫಂಕ್ಷನ್ಗೆಲ್ಲ ಹೋಗಿ ಬಂದಾಗ ಸ್ವಲ್ಪ ಕೆಳಗಡೆ ಇಟ್ಟಿದ್ದೆ ಪಾಟದು. ಫುಲ್ಲೆಲ್ಲ ದನ ಎಲ್ಲ ಎಳೆದಾಕಿ ತಿಂದು ಫುಲ್ಲು ಹಾಳು ಮಾಡಿಬಿಟ್ಟಿತ್ತು. ತೆಗೆದು ಮೇಲಿಟ್ಟು ಕಟ್ಟಿದೆ. ಇವಾಗ ಹೂವು ಆಗ್ತಾಯಿದೆ, ಮತ್ತೆ ಖುಷಿ ಆಗ್ತಾಯಿದೆ. ಈ ಒಂದು ಬಾಕ್ಸು ನಾನು ಧರ್ಮಸ್ಥಳ ಅಲ್ಲಿ ಸುಬ್ರಹ್ಮಣ್ಯದಲ್ಲಿ ಹೋದಾಗ ಇದರಲ್ಲಿ ಚಿಕ್ಕ ಚಿಕ್ಕ ಜೀರಿಗೆ ಮಿಠಾಯಿ ಇರುತ್ತಲ್ವ, ಅದು ಕಲರಲ್ಲಿ ಇತ್ತು. ಒಂದೊಂದು ಬಾಕ್ಸಿಗೆ ಒಂದೊಂದು ಸಲ ಹೀಗೆ ತಿರ್ಗಿಸಿದ್ರೆ ಒಂದೊಂದು ಕಲರಲ್ಲಿ ಬರೋಂಗೆ ಫ್ಲೇವರ್ ಕೂಡ ಚೇಂಜ್ ಇತ್ತು. ತುಂಬ ಚೆನ್ನಾಗಿತ್ತು, ಅದು ನೋಡಿ ಇಷ್ಟ ಆಗಿತ್ತು, ತೊಗೊಂಡೆ. ಆ ಬಾಕ್ಸ್ನ ನಾನು ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದಕ್ಕೆ ಎಲ್ಲ ಮಸಾಲೆ ಏನಿದೆ, ಪೌಡ್ರುಗಳು ಏನಿದೆ ಅದನ್ನೆಲ್ಲ ಹಾಕಿ ಇಟ್ಟಿದ್ದೀನಿ.
ನಮಗೆ ಅರ್ಜೆಂಟಿಗೆ ಎಲ್ಲದು ಒಂದರಲ್ಲೇ ಸಿಕ್ಕತ್ತೆ, ಬೇಕು ಅಂದಾಗ ಅದನ್ನೇ ತಿರ್ಸ್ಕೊಂಡು ಯಾವುದು ಬೇಕೋ ಅದನ್ನು ತಿರ್ಸ್ಕೊಂಡು ಹಾಕೊಳ್ಳೋ ಥರ. ಹಾಗೆ ನಾನು ಸೋಕೇಶ್ ಕ್ಲೀನ್ ಮಾಡಿದೆ, ತುಂಬ ಟೈಮ್ ಆಗಿತ್ತು ಅಂತ ಹೇಳಿಬಿಟ್ಟು ಇಲ್ಲ ಸೋಕೇಶ್ ಎಲ್ಲ ಒಂದು ಸಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಗ್ಲಾಸ್ ಐಟಮ್ಸ್ ಎಲ್ಲ ತೆಗೆದು ಡೈನಿಂಗ್ ಹಾಲಿನ ಸೋಕೇಶು ಕ್ಲೀನ್ ಮಾಡಿಕೊಂಡೆ. ಹಾಗೆ ನೈಟ್ ಕೂತ್ಕೊಂಡು ಸೀರಿಯಲ್ ನೋಡ್ತಾ ಸ್ವಲ್ಪ ಬೈಂಡ್ ಕೂಡ ಹಾಕಿದೆ. ಬೈಂಡ್ ಹಾಕಿ ಪಿನ್ ನೋಡ್ದು ಲೇಬಲ್ ಹಾಕಿ ಅನ್ನೋಷ್ಟೊತ್ತಿಗೆ ಅವರಿಗೆ ಒಂದು ದಿನದಲ್ಲಂತೂ ಆಗೋದಿಲ್ಲ, ಒಂದು ದಿನ ಕೂತು ಹಾಕ್ಲಿಕ್ಕೂ ನನಗಾಗಲ್ಲ. ಒಂದು 2 ದಿನ 3 ದಿನ ಟೈಮ್ ತೊಗೊಂಡು ಒಂದು ದಿನ ಒಂದು ಸ್ವಲ್ಪ 2 ದಿನ ಒಂದು ಸ್ವಲ್ಪ ಹಾಗೇ ಹಾಕೋತಾ ಬಂದೆ. ಹಾಗೆ ಆನ್ಲೈನಲ್ಲಿ ಕೆಲವೊಂದು ಐಟಮ್ಸ್ಗಳನ್ನ ಕೂಡ ಆರ್ಡ್ರ್ ಮಾಡಿದ್ದೆ, ಅವೆಲ್ಲವೂ ಬರೋದಿತ್ತು. ಇನ್ನು ಮನೆಗೆ ಅಲ್ಲಿ ಹೋದಾಗಲೇ ಬಂದುಬಿಡುತ್ತೇನೋ ಅಂತ ಅಂದ್ಕೊಂಡೆ, ಆದರೂ ಕೂಡ 1-2 ಐಟಮ್ಸ್ ಅಲ್ಲಿದ್ದಾಗಲೇ ಬಂದಿತ್ತು. ಹಾಗೆ ಇಲ್ಲಿ ಬಂದ ಮೇಲೆ ಕೂಡ ಬಂತು, ಬಂದಿದ್ದನ್ನ ಓಪನ್ ಮಾಡಬೇಕು. ಹಾಗೆ ಮೀಶೋದಲ್ಲಿ ನಾನು ತುಂಬ ಐಟಮ್ಸ್ಗಳನ್ನ ತರಿಸ್ತಾನೆ ಇರ್ತೀನಿ. ಮೀಶೋ ಶಾಪಿಂಗ್ ಹಾಲ್ ಏನಾದರೂ ಒಂದು ಸಪ್ರೇಟ್ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಯಾರಿಗಾದರೂ ಬೇಕು ಅಂತ ಅಂದರೆ ಕಮೆಂಟಲ್ಲಿ ಹೇಳಿ, ಖಂಡಿತವಾಗಿಯೂ ಮಾಡ್ತೀನಿ. ಎಲ್ಲವೂ ಕೂಡ ತುಂಬ ನಮಗೆ ಯೂಸ್ ಆಗುವಂಥ ಐಟಮ್ಸ್ಗಳೇ ಆಗಿರುತ್ತೆ. ಮತ್ತು ನಾನು ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ನಾನು ತರಿಸ್ತೀನಿ. ತುಂಬ ಏನೋ ನನಗದು ಹೇಗಂದರೆ ಚೆನ್ನಾಗೂ ಇರಬೇಕು, ಕ್ವಾಲಿಟಿನೂ ಇರಬೇಕು, ಹಾಗೆ ನಮ್ಮ ಒಂದು ಬಜೆಟಲ್ಲಿ ಕೂಡ ಸಿಗೋ ಹಾಗಿರಬೇಕು ಅಂಥ ಐಟಮ್ಸ್ಗಳನ್ನೇ ನಾನು ಜಾಸ್ತಿ ತರಿಸ್ತೀನಿ. ಹಾಗಾಗಿ ನಿಮಗೆ ಖಂಡಿತವಾಗಿ ನಿಮಗೂ ಕೂಡ ಎಲ್ಲ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಯಾರಿಗಾದರೂ ಬೇಕು ಅಂತ ಅನಿಸಿದರೆ ಕಮೆಂಟಲ್ಲಿ ಹೇಳಿ, ಅದರದ್ದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಹಾಗೆ ಇವಾಗ ತಂದಿದ್ದ ಐಟಮ್ಸ್ಗಳನ್ನ ಕೂಡ ಕೆಲವೊಂದು ಅಲ್ಲಲ್ಲೇ ತೋರಿಸ್ತಾ ಹೋಗ್ತೀನಿ. ಹಾಗೆ ಮಾರ್ನಿಂಗ್ಗೆ ನಾನು ದೋಸೆ ಮಾಡೋಣ ಅಂತ ಹೇಳಿಬಿಟ್ಟು ಹಲಸಿನ ಹಣ್ಣು ಮತ್ತು ಅಕ್ಕಿ ಹಾಕಿ ರುಬ್ಬಿಟ್ಟು ದೋಸೆ ಮಾಡ್ತಿರೋದು. ಇದರಲ್ಲಿ ಏನೂ ಇಲ್ಲ, ಹಲಸಿನ ಹಣ್ಣು, ಅಕ್ಕಿ ಮತ್ತು ಉಪ್ಪು ಇಷ್ಟನ್ನೇ ಹಾಕಿರ್ತೀನಿ. ದೋಸೆ ಅಂತೂ ತುಂಬಾ ಚೆನ್ನಾಗಾಗುತ್ತೆ, ಟೇಸ್ಟ್ ಅಂತೂ ಹೋಳಿಗೆ ಟೇಸ್ಟ್ ಇರುತ್ತೆ. ಹಾಗೆ ಇದ್ರ ಜೊತೆಗೆ ಏನಂತಂದರೆ ತುಪ್ಪ ಅಷ್ಟೇ, ತುಪ್ಪ ಜೊತೆ ಮಾತ್ರ ತಿನ್ನಲಿಕ್ಕೆ ಸಾಧ್ಯ ಆಗೋದು. ಹಾಗೆ ಕರ್ಬೂಜ ಹಣ್ಣಂತೂ ತಂದು ತುಂಬ ದಿನ ಆಗೋಗಿತ್ತು ಇಟ್ಟು. ಹಾಗೆ ಅದ್ರ ಜ್ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಕಟ್ ಮಾಡಿದೆ. ನೋಡೋಣ ಚೆನ್ನಾಗಿದೆಯಾ ಇಲ್ಲ ಅನ್ನೋದೇ ನಂಗೆ ಗೊತ್ತಿರಲಿಲ್ಲ. ಚೆನ್ನಾಗಿದ್ದರೆ ಮಾಡೋಣ ಅಂದ್ಬಿಟ್ಟು ಕಟ್ ಮಾಡಿದೆ, ಚೆನ್ನಾಗಿತ್ತು, ಜ್ಯೂಸ್ ಮಾಡಿದೆ. ಹಾಗೆ ತಿಂಡಿ ಜೊತೆನೇ ಕರ್ಬೂಜ ಹಣ್ಣಿನ ಜ್ಯೂಸ್ ಕೂಡ ಆಗೋಯಿತು. ಹಾಗೆ ಸಂಜೆ ಅಷ್ಟೊತ್ತಿಗೆ ಬಂದಿತ್ತು, ಮಧ್ಯಾಹ್ನ ಅಷ್ಟೊತ್ತಿಗೆ ಬಾಕ್ಸ್ ಬಂದಿತ್ತು. ಇದು ಸ್ನ್ಯಾಕ್ಸ್ಗೆ ಅಂತೇಳಿ ಮೀಶೋದಲ್ಲಿ ನಾನು ಆರ್ಡ್ರ್ ಮಾಡಿದ್ದೆ. ತುಂಬ ಚೆನ್ನಾಗಿದೆ, ತುಂಬ ಕಡಿಮೆ ಪ್ರೈಸಲ್ಲಿ ತುಂಬ ಚೆನ್ನಾಗಿದೆ. ಇದಕ್ಕೆಷ್ಟು 150ನೋ 120ನೋ ಎಷ್ಟೋ ಕೊಟ್ಟಿದ್ದೀನಿ ಅಷ್ಟೇ. ಅದರದ್ದು ಲಿಂಕನ್ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನಿಮಗೆ ಯಾರಿಗಾದರೂ ಬೇಕು ಅಂದರೆ ಚೆಕ್ ಮಾಡಿ ತೊಗೊಳ್ಳಿ. ನನ್ನ ಮಗ ಸ್ಕೂಲಿಂದ ಬರ್ತಿದ್ದಂಗೆ ಅವನಿಗಂತೂ ತುಂಬ ಇಷ್ಟ ಆಯಿತು. ನೋಡಿ ಈ ರೀತಿ ಅದೊಂದು ಸ್ಪೂನ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಹೀಗೆ ಬಾಕ್ಸ್ ಅಂತೂ ಫಿಟ್ ಮಾಡಿ ಇಟ್ಬಿಟ್ವಿ ಅಂದರೆ ಒಂದು ಚೂರು ಕೂಡ ಲೀಕ್ ಆಗೋದಿಲ್ಲ. ಹಾಗೆ ಸಂಜೆ ಇಲ್ಲಿ ನೋಡ್ಬೋದು ಹಾವು ಕೂಡ ಬಂದುಬಿಟ್ಟಿತ್ತು. ಏನು ಹಾವು ಅನ್ನೋದು ಗೊತ್ತಾಗಲಿಲ್ಲ. ಅದು ನೋಡುವಾಗ ತುಂಬ ಸ್ಲೋ ಹೋಗ್ತಾಯಿತ್ತು. ಸ್ಲೋ ಹೋಗೋದು ನೋಡಿದರೆ ನಾಗರಾವೇನೋ ಅಂತ ಅನಿಸುತ್ತೆ. ಆದರೆ ಅದು ಈ ಟೈಮಲ್ಲಿ ಕಲರ್ ಚೇಂಜ್ ಆಗಿರುತ್ತೆ ಅನಿಸುತ್ತೆ. ಹಾಗಾಗಿ ಅದು ಗೊತ್ತಾಗ್ತಾ ಇರಲಿಲ್ಲ ಏನು ಹಾವು ಅಂತ, ಏನು ಅನ್ನೋದೇ ಗೊತ್ತಾಗಲ್ಲ. ತುಂಬ ದೊಡ್ಡಕ್ಕೂ ಇರಲಿಲ್ಲ, ತುಂಬ ಚಿಕ್ಕಕ್ಕೂ ಇರಲಿಲ್ಲ, ಹಾಗೆ ತುಂಬ ಉದ್ದ ಹಾವೇನಲ್ಲ. ಹಾಗೆ ತುಂಬ ಸ್ಲೋನಲ್ಲಿ ಹೋಗ್ತಾಯಿತ್ತು. ಇಷ್ಟು ಸ್ಲೋನಲ್ಲಿ ಯಾವುದಾದ್ರು ಹಾವು ಹೋಗುತ್ತಾ ಅಂತಲೇ ನಿಜ ಆಶ್ಚರ್ಯ ಆಯಿತು. ಅಷ್ಟು ಸ್ಲೋನಲ್ಲಿ ಹೋಗ್ತಾಯಿತ್ತು, ನೋಡಿದರೆ ಭಯ ಆಗ್ತಾಯಿತ್ತು. ಹಾಗೆ ಸಂಜೆ ಇದು ಹಲಸಿನ ಹಣ್ಣಿನ ಕೊಟ್ಟೆ ಹಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು, ಅಂದರೆ ಇದು ಒಬ್ಬರಿಗೆ ಆಗೋದಿಲ್ಲ, ಒಬ್ಬರು ಕಟ್ಟಬೇಕು, ಒಬ್ಬರು ಅದನ್ನ ಹಿಟ್ಟು ಹಾಕಬೇಕು. ಇದಕ್ಕೂ ಅಷ್ಟೇ ನೋಡಿ, ಈ ರೀತಿಯಾಗಿ ಕಟ್ಕೊಳ್ಳೋದು ಬಾಳೆ ಎಲೆಯಲ್ಲಿ. ನನ್ನ ಹಸ್ಬೆಂಡ್ ಕಟ್ತಾಯಿದ್ರು, ನಾನು ಬೇಗ ಬೇಗ ಎಲ್ಲ ತುಂಬಿ ಕೊಡ್ತಾಯಿದ್ದೆ. ಈ ರೀತಿಯಾಗಿ ಕೊಟ್ಟೆ ಹಿಟ್ಟು ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದು 1 ಅವರ್ ಬೇಯಬೇಕಾಗುತ್ತೆ. ಹಾಗಾಗಿ ನೈಟೇ ಮಾಡಿ ಇಟ್ಕೊಳ್ಳೋದು, ಬೆಳಿಗ್ಗೆ ಮತ್ತೊಂದು ಸಲ ಬಿಸಿ ಮಾಡ್ಕೊಳ್ತೀವಿ ಅಷ್ಟೇ. ಇದಕ್ಕೂ ಕೂಡ ಹಲಸಿನ ಹಣ್ಣು ಹಾಗೂ ಅಕ್ಕಿನ ರುಬ್ಕೋಬೇಕು, ಅಕ್ಕಿ ನೆನೆಸಿಟ್ಕೋಬೇಕು. ಒಂದು 2 ಅವರ್ ನೆನೆಸಿಟ್ರು ಸಾಕು. ಹಲಸಿನ ಹಣ್ಣು ಬಿಡಿಸ್ಬಿಟ್ಟು ಅದನ್ನ ಹಾಕಿ ರುಬ್ಕೊಂಡು ಅದಕ್ಕೆ ಉಪ್ಪು ಮತ್ತು ಕಾಳುಮೆಣಸು, ಓಮ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡು ಈ ರೀತಿ ಹಿಟ್ಟು ಮಾಡ್ಕೊಂಡ್ರೆ ಆಯಿತು. ಹಾಗೆ ಇದನ್ನು ನಾವು ಬೆಳಿಗ್ಗೆ ಮತ್ತೊಂದು ಸಲ ಬಿಸಿ ಮಾಡ್ಕೊಂಡು ಹೀಗೆ ಕಟ್ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ಮಲೆನಾಡಿನವ್ರಿಗಂತೂ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಹಾಗೆ ಮಾಡಲಿಕ್ಕೆ ಹೇಗೆ ಗೊತ್ತಿಲ್ಲ ಅನ್ನೋಂಥವ್ರು ಮಾಡ್ಬೋದು. ಹಾಗೆ ಸಪ್ರೇಟ್ ಒಂದು ಏನಾದರೂ ರೆಸಿಪಿ ಬೇಕು ಇದ್ರದ್ದು ವ್ಲಾಗಲ್ಲಿ ಅಲ್ಲದೆ ಅಂತಂದರೆ ಹೇಳಿ, ಕಮೆಂಟಲ್ಲಿ ಸಪ್ರೇಟಾಗಿ ಮಾಡ್ತೀನಿ. ಹಾಗೆ ಈ ಒಂದು ಐಸ್ ರೋಲರ್ನ ತರಿಸಿದ್ದೆ. ಹಾಗೆ ಇದರ ಒಂದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಯಾರಿಗಾದರೂ ಬೇಕು ಅಂತ ಹೇಳಿದರೆ ತಗೊಳ್ಳಿ, ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇದೊಂದು ಇತ್ತು ಅಂದರೆ ನಾವು ಮನೆಯಲ್ಲೇ ಹೈಡ್ರಾ ಫೇಶಿಯಲ್ ಕೂಡ ಮಾಡ್ಕೋಬೋದು. ಯಾವ ರೀತಿ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಖಂಡಿತವಾಗಿಯೂ ತಿಳಿಸ್ತೀನಿ. ನಾನು ಈ ಒಂದು ವಿಡಿಯೋದಲ್ಲಿ ಏನೇನು ಐಟಮ್ಸ್ಗಳನ್ನ ತೋರಿಸ್ತೀನಿ ಅದೆಲ್ಲದೇ ಒಂದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹೋಗಿ ಚೆಕ್ ಮಾಡಿ, ನಿಮಗೆ ಯೂಸ್ ಆಗುತ್ತೆ, ನಿಮಗೆ ಬೇಕು ಅಂತ ಅನಿಸಿದ್ರೆ ನೀವು ಹೋಗಿ ತೊಗೊಳ್ಳಿ. 20% ಡಿಸ್ಕೌಂಟ್ ಇರುತ್ತೆ ನನ್ನ ಒಂದು ಲಿಂಕ್ ಮೂಲಕ ನೀವು ತೊಗೊಂಡ್ರೆ. ಹಾಗೆ ಐಸ್ ರೋಲರ್ನ ಯೂಸ್ ಮಾಡಿಬಿಟ್ಟು ಹೈಡ್ರಾ ಫೇಶಿಯಲ್ನ ಮನೆಯಲ್ಲೇ ಯಾವ ರೀತಿಯಾಗಿ ಮಾಡೋದನ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸ್ತಿದ್ದೀನಿ. ನನ್ನ ಚಾನಲ್ ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.